ಯಾವ ಪರಿಣಾಮಗಳಾಗಿರ್ಬೋದು ಪರಿಹಾರಗಳಾಗಿರ್ಬೋದು ಯಾವುದೇ ಬಂದ್ರೂ ಅದೇನಾಗುತ್ತೆ ಪ್ಯಾರಾಗ್ರಾಫಲ್ಲೇ ಬರೀಬೇಕಾಗುತ್ತೆ. ಓಕೆ ಪ್ಯಾರಾಗ್ರಾಫಲ್ಲಿ ಬರೆದಾಗ ಏನಾಗುತ್ತೆ ನಿಮ್ಗೊಂದು ಅದೊಂದು ಕ್ಲಾರಿಟಿ ಸಿಗುತ್ತೆ ಯಾರಿಗೆ ಮೌಲ್ಯಮಾಪಕರಿಗೆ. ಓಕೆ ಇವನೇನೋ ಬರಿತಾ ಇದ್ದಾನೆ, ಈಗ ಎಕ್ಸಾಂಪಲ್ ಶಿಕ್ಷಣ ಮತ್ತು ಜಾಗೃತಿ ಅಂತ ಬರ್ತಾರೆ. ಅವಾಗ ಅದನ್ನ ಹೆಡ್ಡಿಂಗ್ ಹಾಕ್ಬಿಟ್ಟು ಅಂಡರ್ಲೈನ್ ಮಾಡಿದಾಗ ಏನಾಗುತ್ತೆ, ಇವನು ಶಿಕ್ಷಣ ಮತ್ತು ಜಾಗೃತಿ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಅವಾಗ ಮಾರ್ಕ್ಸ್ ಕೊಡೋಕೆ ಈಸಿ ಆಗುತ್ತೆ ಅವ್ನಿಗೆ. ಓಕೆ ಈ ಥರ ಪಾಯಿಂಟ್ ವೈಸ್ ಬರೀಬೋದು. ಇದು ಪಾಯಿಂಟ್ ವೈಸ್ ಬರೆಯೋದು ಎಲ್ಲಿ ಅಂದರೆ ಆನ್ಸರ್ ರೈಟಿಂಗಲ್ಲಿ. KPSC UPSC ಆನ್ಸರ್ ರೈಟಿಂಗ್ ಬರೀತಿರಲ್ಲ, ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಈ ಥರ ಆನ್ಸರ್ ರೈಟಿಂಗ್ 1 2 3 ಇದರಲ್ಲಿ ಟೈಮ್ ಕಮ್ಮಿ ಇರುತ್ತೆ. ನಿಮ್ಗಲ್ಲಿ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡಿದಾಗ ಮಾರ್ಕ್ಸ್ ಬರುತ್ತೆ. ಬಟ್ ಇಲ್ಲಂಗಲ್ಲ, ಇದು ನಿಮಗೆ ನಿಮ್ಮ ಭಾಷಾ ಕೌಶಲ್ಯ ನಿಮ್ಮ ಸ್ಕಿಲ್ಸ್ನ ಅವರು ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಪ್ಯಾರಾಗ್ರಾಫ್ ವೈಸ್ ಬರಿತಾ ಹೋಗ್ಬೇಕು ಒಂದು. ಅದೇ ರೀತಿ ಮಾಡಿದ್ದೀರಾ. ಮತ್ತು ಇನ್ನು ಎಲ್ಲವೂ ಅಷ್ಟೇ ಒಂದೊಂದು ಲೈನ್ 2 ಲೈನ್ ಮಾಡಿದರೆ ಅದನ್ನೆಲ್ಲ ನೀವು ಪ್ಯಾರಾಗ್ರಾಫಲ್ಲಿ ಬರೆದ್ರೆ ಒಳ್ಳೆ ಗುಡ್ ಆಗುತ್ತೆ. ಬಟ್ ಕನ್ಕ್ಲೂಷನ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಕನ್ಕ್ಲೂಷನ್ ನೋಡಿ, ಒಟ್ಟಾರೆ ಹೇಳುವುದಾದ್ರೆ ಇದೆಲ್ಲ ಸಾಮಾನ್ಯವಾಗಿ ಬರೀತಾರೆ. ಒಟ್ಟಾರೆ ಹೇಳಿದರೆ ಪ್ರಸ್ತುತ 5G ಸನ್ನಿವೇಶದಲ್ಲಿ ತಂತ್ರಜ್ಞಾನಗಳು, ಅದಕ್ಕಿಂತ ಯಾರ್ದಾರು ಕೋಟ್ ಹಾಕಿ, ಬಸವಣ್ಣವ್ರದ್ದು ಯಾರ್ದಾರು ಒಂದು, ಇಲ್ಲ ಸಾಮಾಜಿಕ ನಾಯಕರದ್ದು ಅಥವಾ